ಸ್ವಸಹಾಯ ಸಂಘದ ವತಿಯಿಂದ ಅವರ ಒಂದು ಅನಿಸಿಕೆಯನ್ನು ನಾವು ಇವತ್ತು ವಿಶ್ವ ಪರಿಸರ ದಿನಾಚರಣೆ ಆದ ಕಾರಣ ಗಿಡಗಳು ನಡೋದು ಯಾಕೆ, ಈ ಗಿಡಗಳು ನಡುವುದರಿಂದ ಈ ಪ್ರಕೃತಿಯನ್ನು ಹೇಗೆ ಉಳಿಸ್ಕೊಳ್ಬೋದು, ಇದು ಪ್ರತಿಯೊಬ್ಬರ ಮನಸ್ಸಲ್ಲಿ ನಾವು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಗಿಡಗಳನ್ನು ಬೆಳೆಸೋದು. ಮತ್ತು ದೊಡ್ಡ ಮರಗಳನ್ನು ನಡುವಾಗ ಅದರ ನಡುವ ಒಂದು ರೀತಿ ಕೂಡ ಕೃಷಿ ಇಲಾಖೆಯಿಂದ ನಮಗೆ ಹೇಳಿದ್ದಾರೆ. ಬೇರು ಸ್ವಲ್ಪ ಒಳಗಡೆ ಹೋಗುವ ಹಾಗೆ ನಡಬೇಕು, ಮತ್ತು ಗಾಳಿ ಬರುವಾಗ ಅದು ದೊಡ್ಡ ಗಿಡ ಆಗಿ ಬಂದಾಗ ಅದರ ಗೆಲ್ಲುಗಳನ್ನು ಸಮಯಬದ್ಧವಾಗಿ ಅದನ್ನು ಕಟ್ ಮಾಡಿ ಪಾಲನೆ ಮಾಡುವುದು ನಮ್ಮ ಒಂದು ಆದ್ಯ ಕರ್ತವ್ಯವಾಗಿರ್ತದೆ. ಮುಂದಿನ ದಿನಗಳಲ್ಲಿ ಈ ಗಿಡಗಳು ಇಲ್ಲ ಅಂದರೆ ನಮ್ಮ ಜೀವನಕ್ಕೆ ತುಂಬ ಕಷ್ಟಕರ ಆದ ಒಂದು ವಾತಾವರಣ ನಿರ್ಮಾಣ ಆಗ್ಬೋದು. ಅದಕ್ಕೆ ನಾವು ಹಿರಿಯರು ನಮ್ಮ ಮಕ್ಕಳಲ್ಲಿ ವನ ಮಹೋತ್ಸವ ಅಂದರೆ ಅದು ಯಾಕೆ ಮಾಡೋದು, ಅದರ ಪ್ರಾಧಾನ್ಯವನ್ನು ಇಲ್ಲದೆ ಗಿಡ ಮರಗಳು ಇಲ್ಲದಿದ್ದರೆ ನಾವು ಹೇಗಾಗ್ಬೋದು. ಈಗ ನಾವೊಂದು ಹಾಸ್ಪಿಟಲಿಗೆ ಹೋದರೆ ಒಂದು ಆಕ್ಸಿಜನ್ ಹಾಕ್ಕೊಳ್ಬೇಕಿದ್ರೆ 800 ರೂಪಾಯಿ ಒಂದು ಸಿಲಿಂಡರ್ಗೆ ಹಾಕಬೇಕು. ನಮಗೆ ನಮ್ಮ ಸೈಂಟಿಸ್ಟ್ಗಳು ಹೇಳುವ ಪ್ರಕಾರ ನಾವು ಮನುಷ್ಯರು ಒಂದು ದಿವಸದಲ್ಲಿ ಸಾಧಾರಣ 2800 ರೂಪಾಯಿದು ಆಕ್ಸಿಜನನ್ನು ನಾವು ಉಪಯೋಗಿಸ್ತಾ ಇದ್ದೆವು. ಇದು ಕೊಡೋದು ನಿಜವಾಗಿ ಈ ಗಿಡ ಮರಗಳು. ಇದನ್ನು ಪೋಷಿಸಿದರೆ ಮಾತ್ರ ನಮಗೆ ಒಂದು ಒಳ್ಳೆಯ ವಾತಾವರಣದಲ್ಲಿ ಬದುಕಲಿಕ್ಕೆ ಅವಕಾಶ ಇರೋದು. ಅದಕ್ಕೆ ಇಲ್ಲಿ ಇರುವ ಪೇರೆಂಟ್ಸ್ಗಳಲ್ಲಿ ಕೂಡ ನಾನೊಂದು ರಿಕ್ವೆಸ್ಟ್ ಮಾಡೋದು, ನೀವು ಈ ಗಿಡ ನಡುವ ಬಗ್ಗೆ ಅಥವಾ ಅದನ್ನು ಪೋಷಿಸುವ ಬಗ್ಗೆ, ಅದರ ಮಹತ್ವದ ಬಗ್ಗೆ ನೀವೊಂದು ನಿಮ್ಮ ಮಕ್ಕಳಲ್ಲಿ ಒಂದು ಚರ್ಚೆ ಮಾಡಬೇಕು. ಮನೆಗೆ ಹೋಗಿ ಇವತ್ತು ನಾವು ವನ ಮಹೋತ್ಸವ ಮಾಡಿದೆವು ಚರ್ಚಿನ ರೌಂಡಲ್ಲಿ, ಅದರ ಉದ್ದೇಶ ಏನು, ಒಂದು 5 ನಿಮಿಷ ಆದರೂ ಅವರ ಜೊತೆ ಮಾತುಕತೆ ಮಾಡಿದರೆ ಮುಂದೆ ಅವರು ದೊಡ್ಡದಾಗುವಾಗ ಅವರು ಕೂಡ ಇದನ್ನು ನಿರಂತರವಾಗಿ ಮಾಡಿಕೊಂಡು ಬಂದರೆ ಮಾತ್ರ. ಈಗ ನೀವು ನೋಡ್ಬೋದು, ವಯನಾಡ್ ಅಂತಹ ಜಾಗದಲ್ಲಿ ಗ್ರಾಮವೇ ಇಲ್ಲ, ಅದು ಕಂಪ್ಲೀಟ್ ಸ್ಮಶಾನವಾಗಿ. ನಿನ್ನೆ ಅವರು ಎಲ್ಲ ಹೆಣಗಳನ್ನು ಹೊಂಡ ಇದೇ ಥರ ಉದ್ದ ಹೊಂಡಗಳು ತೆಗೆದು ಯಾರ ಹೆಣ ಯಾರು ಎನ್ನುವಂತೆ ಗೊತ್ತಿಲ್ಲ, ಅದು ರೆಕಗ್ನೈಸ್ ಮಾಡಲಿಕ್ಕೆ ಆಗದ ಹೆಣಗಳನ್ನು ಮಣ್ಣು ಮಾಡಿದ್ದಾರೆ. ಅದವರು ಇದ್ದಾರೆ, ಅವರು ಹೇಳೋದು ನಮಗೆ ಮತ್ತೊಮ್ಮೆ ಅಲ್ಲಿ ಹೋಗ್ಲಿಕ್ಕೆ ಬೇಡ, ಯಾಕಂದರೆ ಆ ನೆನಪುಗಳು ನಮ್ಮನ್ನು ಕಾಡ್ತದೆ. ಆದರೆ ಆ ಊರು ಬಿಟ್ಟು ಹೋಗ್ಲಿಕ್ಕೆ ಅವರು ತಯಾರಿಲ್ಲ. ಸೊ ಕರ್ನಾಟಕ ಸರ್ಕಾರ ಕೂಡ ಎಷ್ಟು 100 ಮನೆಗಳನ್ನು ಕಟ್ಟಿಸಿಕೊಡುವುದೆಂದೆಲ್ಲ ಈಗಲೇ ಡಿಕ್ಲೇರ್ ಮಾಡಿದ್ದಾರೆ. ಎಷ್ಟೋ ರಾಜ್ಯಗಳು ಎಷ್ಟೋ ಸ್ಟೇಟ್ನವರು ಸೇರಿಕೊಂಡು ಈಗ ಪುನಃ ಅದೇ ವಯನಾಡನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ಇದಕ್ಕೆಲ್ಲವೂ ಬೇಕು. ಅದು ಮೊದಲೇ ನಾವು ಮಾಡಿದ ತಪ್ಪು ಒಂದು ಕಡೆಯಿಂದ, ಯಾಕಂದರೆ ಅಲ್ಲಿ ಆ ಪ್ರಕೃತಿ ಇಟ್ಟಿದ್ದ ದೊಡ್ಡ ಮರಗಳನ್ನು ಇವರು ಕಡಿದು ಬಿಸಾಕಿ ಅಲ್ಲಿ ಕಂಗು ಮತ್ತು ಕಾಫಿ ಟೀ ಇದನ್ನೆಲ್ಲ ಕೃಷಿ ಮಾಡಿದ್ದಾರೆ. ಸೊ ಇದು ಭೂಮಿ ನಿರಂತರವಾಗಿ ಮಳೆ ಬಂದ ಕಾರಣ ಅದು ಮಣ್ಣು ತುಂಬ ಲೂಸಾಗಿ ಒಮ್ಮೆಲೆ ಇದು ಸ್ಫೋಟ ಆದಾಗ ಎಲ್ಲವೂ ಕೊಚ್ಚಿಕೊಂಡು ಹೋಗಿದೆ. ಸೊ ಇದನ್ನೆಲ್ಲ ನಮ್ಮ ಮಣ್ಣನ್ನು ಸಂರಕ್ಷಿಸಬೇಕಿದ್ರೆ ಗಿಡಗಳ ರೂಟ್ ಅಥವಾ ಬೇರುಗಳು ತುಂಬ ಇಂಪಾರ್ಟೆಂಟ್. ಸೊ ನಾವು ಅದನ್ನು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ಮಕ್ಕಳಲ್ಲಿ ಕೂಡ ಇದರದೇ ಒಂದು ಅರಿವನ್ನು ಮೂಡಿಸಿಕೊಂಡು ಮುಂದೆ ಹೋದರೆ ಒಳ್ಳೆಯದು. ನಮ್ಮ ಹಾಗೆ ಇದರ ಸ್ವಸಹಾಯ ಸಂಘಗಳು ಕೂಡ ಕೈ ಜೋಡಿಸಿದರೆ ತುಂಬ ಒಳ್ಳೆಯದಾಗಿರ್ತದೆ. ಸೊ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲು ನಾನು ಇಷ್ಟಪಡ್ತೇನೆ. ಧನ್ಯವಾದ ಸಮಯಕ್ಕಾಗಿ. ಅದರೊಂದು ನಿಮ್ಮ ಒಂದು 2 ಮಾತು. ಪ್ರತಿಯೊಂದು ಸಂಸ್ಥೆಯಲ್ಲಿ ಒಂದು ವನ ಮಹೋತ್ಸವ ಎಂಬುದು ಆಚರಣೆ ಮಾಡುವುದು ಒಂದು ರೀತಿಯಾಗಿ ಬಂದಿದೆ. ಶಾಲೆಗಳಲ್ಲಿ, ಸಂಘ ಸಂಘಟನೆಗಳಲ್ಲಿ ಪ್ರತಿಯೊಂದು ವರ್ಷ ಈ ದಿನವನ್ನು ಆಚರಿಸ್ತಾರೆ. ಆದರೆ ನಾವು ಇದರ ಅರ್ಥವನ್ನು ಸರಿಯಾಗಿ ಅರಿತು ನೆಟ್ಟ ಗಿಡ ಉಳಿಯುವಂತೆ ಮಾಡುವ ಕೆಲಸ ಕೂಡ ನಮ್ಮಲ್ಲಿದೆ, ಜವಾಬ್ದಾರಿ ನಮ್ಮದು. ಅಭಿವೃದ್ಧಿಯ ಹೆಸರಿನಲ್ಲಿ ಅಲ್ಲಲ್ಲಿ ಗಿಡ ಮರಗಳನ್ನು ಕಡಿದು ಹಾಕಿದ್ದು ಇದೆ. ಆದರೆ ಗಿಡ ಮರಗಳನ್ನು ಒಂದು ಕಡಿಯುವಾಗ ಒಂದು ಸಣ್ಣದಾದರೂ ಒಂದು ಗಿಡವನ್ನು ನೆಟ್ಟರೆ, ಅಂದರೆ ಗಿಡದ್ದು ಅವಶ್ಯಕತೆ ನಮಗೆ ಎಲ್ಲರಿಗೂ ಇದೆ, ಅದರ ಅವಶ್ಯಕತೆ ನಮಗೆ ತಿಳಿದಿದೆ. ಆದರೂ ಕೂಡ ಒಂದು ಅಭಿವೃದ್ಧಿಯ ಹೆಸರಿನಲ್ಲಿ ಎಲ್ಲ ಕಡಿಯುತ್ತಾ ಹೋಗುವುದು. ಈ ಅಭಿವೃದ್ಧಿ ಆಗಬೇಕು, ಮರಗಳನ್ನು ಉಳಿಸಬೇಕು. ಹಾಗಿರುವಾಗ ನಾವೊಂದು ಕೃತಕ ಯೋಜನೆ ಎಂಬುದನ್ನೇ ಮಾಡಿಕೊಳ್ಬೇಕಾಗ್ತದೆ. ಮೊದಲು ಮರಗಳನ್ನು ಗಿಡಗಳನ್ನು ನೆಟ್ಟು ಬಂದವುಗಳೆಲ್ಲ ಅದು ದೇವರ ಒಂದು ಯೋಜನೆಯಲ್ಲಿ ಅಲ್ಲಲ್ಲಿ ಮರಗಳು ಬೆಳೀತಾ ಬರ್ತಿದ್ವು. ಈಗ ನಾವು ಪ್ರಯತ್ನ ಮಾಡಿ ಬೆಳೆಸಬೇಕಾಗ್ತದೆ, ಯಾಕಂದರೆ ಅಷ್ಟು ಮರಗಳನ್ನು ನಾವು ಕಡಿದಾಕಿದ್ದೇವೆ. ಏನೇ ಇರಲಿ, ನಾವು ಇವತ್ತು ಸ್ವಸಹಾಯ ಸಂಘದ ಸದಸ್ಯರೊಂದಿಗೆ ಹಾಗೂ ನಮ್ಮ ಚರ್ಚಿನ ಸದಸ್ಯರೊಂದಿಗೆ ಈ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ.
ಈ ಕಾರ್ಯ ಮುಂದುವರಿಸಿಕೊಂಡು ಹೋಗಬೇಕು. ನಾವು ಇವತ್ತು ಕೆಲವು ಗಿಡಗಳನ್ನು 5 ಗಿಡಗಳನ್ನು ಇಲ್ಲಿ ನೆಡ್ತಾ ಇದ್ದೇವೆ. ಅದರಂತೆ ಇನ್ನು ಕೆಲವು ದಿನಗಳಲ್ಲಿ ಇನ್ನೂ ಬೇರೆ ಸಂಘಟನೆಗಳಲ್ಲೂ ಇಲ್ಲಿ ಈ ಆಚರಣೆಯನ್ನು ನೆರವೇರಿಸ್ತಾರೆ. ಗಿಡಗಳನ್ನು ನೆಡೋಣ ಮತ್ತು ನಮ್ಮ ಪ್ರಕೃತಿಯನ್ನು ಕಾಪಾಡೋಣ. ಇದರಿಂದಾಗಿ ನಮಗೂ ಒಳ್ಳೆಯದಾಗ್ತದೆ, ಪರಿಸರದ ಜನರಿಗೂ ಒಳ್ಳೆಯದಾಗ್ತದೆ. ಎಲ್ಲರಿಗೂ ಶುಭವಾಗಲಿ. ಜ್ಯೋತಿ ಸ್ವಸಹಾಯಕ ಸಂಘದ ಸಹಾಯಾರ್ಥವಾಗಿ ನಾವು ಇವತ್ತು ವಿಶ್ವ ಪರಿಸರ ದಿನಾಚರಣೆಯವಾಗಿ ಒಂದು ಸಸಿ ನೆಡುವ ಕಾರ್ಯಕ್ರಮ ಮೂಲ್ಕಿಯ ಕುಶೇಸಮ್ಮನವರ ಚರ್ಚಿನ ವಠಾರದಲ್ಲಿ ನೆರವೇರಿಸಿದೆವು. ಇಲ್ಲಿಗೆ ಬಂದ ಎಲ್ಲ ನಮ್ಮ ಚರ್ಚಿನ ಧರ್ಮಗುರುಗಳಾದ ಅಂಟೋನಿ ಸರ್ ಇವರಿಗೂ ನಮ್ಮ ಸಂಘದ ಪರವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆಯೇ ನಮ್ಮ ಚರ್ಚಿನ ಉಪಾಧ್ಯಕ್ಷರಾದ ಒಸ್ವಾಲ್ಡ್ ಕೊರೆಯರವರಿಗೂ ನಾವು ನಮ್ಮ ಕೃಷ್ಣಜ್ಯೋತಿ ಸ್ವಸಹಾಯ ಸಂಘದ ಪರವಾಗಿ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಕೃಷ್ಣಜ್ಯೋತಿ ಸ್ವಸಹಾಯ ಸಂಘದ ಪರವಾಗಿ ನಮ್ಮ ಚರ್ಚಿನ ಉಪಾಧ್ಯಕ್ಷರಾದ ಏಡ್ವಿನ್ ಡಿಸೋಜ ಅವರಿಗೂ ಕಾರ್ಯದರ್ಶಿಯವರಾದ ಏಡ್ವಿನ್ ಡಿಸೋಜ ಅವರಿಗೂ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತೀವಿ. ಇಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಂಘಟಿಸುವುದಕ್ಕೆ ನಾನು ನಮ್ಮ ಕೃಷ್ಣಜ್ಯೋತಿ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ ಇಲ್ಲಿ ನಮ್ಮ ಹಾಗೂ ನಮ್ಮ ಚಿತ್ರೀಕರಣ ಮಾಡಿದ ಕ್ಲೆಮೆಂಟ್ ಡಿಸೋಜ ಅವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಹಾಗೂ ನಮ್ಮ ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಉತ್ತೇಜನ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ನಮ್ಮ ಸಂಘದ ಕೃಷ್ಣಜ್ಯೋತಿ ಸ್ವಸಹಾಯ ಸಂಘದ CODP ಕಾರ್ಯಕರ್ತೆಯಾಗಿ ಬಂದ ಪುಷ್ಪವೇಣಿ ಮೇಡಮ್ನವರಿಗೂ ನಾವು ಸಂಘದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮ